ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ KGF ದಾಖಲೆಯನ್ನು ಒಡಿಸ್ ಮಾಡಿ ತನ್ನದೇ ಆದ ಹೊಸ ದಾಖಲೆ ಮಾಡಿಕೊಂಡಿದೆ. ಮಾರ್ಟಿನ್ ಸಿನಿಮಾ ಇದೇ ವರ್ಷದಲ್ಲಿ ಬಿಡುಗಡೆಯಾಗುತ್ತಿರುವ ಧ್ರುವ ಸರ್ಜಾ ಅವರ ಸಿನಿಮಾ. ಧ್ರುವ ಸರ್ಜಾ ಅವರ KD ಸಿನಿಮಾ ಹಾಗೂ ಮಾರ್ಟಿನ್ ಸಿನಿಮಾ ಇದೇ ವರ್ಷದಲ್ಲಿ ಬಿಡುಗಡೆಯಾಗುತ್ತಿವೆ. 2024ರಲ್ಲಿ ಮೊದಲ ಬಾರಿಗೆ 2 ಸಿನಿಮಾಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾಗುತ್ತಿರುವುದು. 3 ರಿಂದ 4 ವರ್ಷಗಳಿಗೊಮ್ಮೆ ಒಂದು ಸಿನಿಮಾನ ಬಿಡುಗಡೆ ಮಾಡುತ್ತಿದ್ದ ಧ್ರುವ ಸರ್ಜಾ ಅವರು ಈ ವರ್ಷ 2 ಸಿನಿಮಾಗಳನ್ನು ಏಕಕಾಲದಲ್ಲಿ ಒಂದೇ ವರ್ಷದಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಈಗ ಹೊಸ ದಾಖಲೆಯೊಂದು ಮಾಡಿದೆ. KGF ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು 7,20,00,000ಕ್ಕೆ ಲಹರಿ ಸಂಸ್ಥೆಯವರು ಪಡೆದುಕೊಂಡಿದ್ದರು. ಈಗ ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು 10 ಕೋಟಿಗೆ ಸರೆಗಮ ಸೌತ್ ಕಂಪನಿ ಒಂದು 10 ಕೋಟಿ ಕೊಟ್ಟು ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಪಡೆದುಕೊಂಡಿದೆ. ಈ ಮೂಲಕ ಮಾರ್ಟಿನ್ ಸಿನಿಮಾ ಹೊಸ ದಾಖಲೆಯೊಂದನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿದೆ. ಮಾರ್ಟಿನ್ ಸಿನಿಮಾದ ಈ ದಾಖಲೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ.